ಮಾದಾಪುರ ಗ್ರಾಮ. ನಾವೆಲ್ಲರೂ ಸೇರಿ ನಮಗೆ ತಿಳುವಳಿಕೆ ಹೇಳಿ ಎಲ್ಲರೂ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳಪ್ಪ, ಇನ್ನು ಆಗಿತ್ತಪ್ಪ, ಇಲ್ಲಿ ಹೋಗೋ ಇನ್ನು ಕೊಳೆದಾಗ ಹೋಗಪ್ಪ ಅಂತ ಇಷ್ಟು ಹೇಳವ್ರೆ. ನಮ್ಮ ತಾಯಿನ ನಾವು ಆಯಿತು ಚೆನ್ನಾಗಿ ನೋಡ್ಕೊತೀವಿ. ಆಯ್ತಾ ತಾಯಿ ನೋಡ್ತೀವಿ. ಯಾವುದೇ ಅಶ್ಲೀಲ ಪದದಿಂದ ಮಾತಾಡಬಾರ್ದು ನೋಡಿ. ಅದು ಏನು ಮಾಡಬಾರ್ದು ನೋಡಿ. ಆಯ್ತು ಬೈಯಂತೆಲ್ಲ ಇದು ಹೋಗಿದ್ದು ಎಲ್ಲ ಮುಗಿದೋಯ್ತು. ನನ್ನ ಮಗಳ ಮುಂದೆ ಹೇಳ್ಬೇಡ. ದೇವರು ನಿನಗೆ ಒಳ್ಳೆಯದನ್ನೇ ಈ ಹಿಂದೆ ಕೂಡ ನಾವು ಬಂದಿದ್ರು. ನಾನು ಒಂದು ಇನ್ಫಾರ್ಮ್ ಮಾಡಿ KGSC ನಂಬರ್ ನಾವು ಕಿಕ್ಕೇರಿ ಸ್ಟೇಷನಲ್ಲಿ ಏನಾಗಿದ್ದೀರಿ? ನಾವು ಕಿಕ್ಕೇರಿ ಸ್ನೇಹಿತರ ಕೆಲಸ ಮಾಡ್ತಾ ಇದ್ದೀವಿ. ನಾ ಇರೋ ಚಾರ್ಜಲ್ಲಿ ಸ್ಟೇಷನ್ ಯಶಸ್ವಾಗಿದ್ದಾಗ ಕರೆಸಿ ವಿಚಾರ ಮಾಡಿ ಇಬ್ಬರಿಗೂ ಮುಚ್ಚಳಿಕೆ ಮಾಡಿ ನಾನು ಕಳಿಸ್ಕೊಟ್ಟಿದ್ದೆ. ಬಟ್ ಅದಕ್ಕೆ ಪುನಃ ಆದರೆ ಇನ್ನೊಂದು ಫೋನ್ ಮಾಡಿ ಅಂತಲೂ ಹೇಳಿದೆ ನಾನು. ಇಲ್ಲ, ತುಂಬ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದರು. ಕರೆಸಿ ವಿಚಾರಣೆ ಮಾಡಿ ಕಾನೂನಾತ್ಮಕವಾಗಿ ಸಪೋರ್ಟ್ ಮಾಡಿದ್ರಿ ಅಂತ ಹೇಳಿದರು. ನನಗೂ ಕೂಡ ನೀವು ನಿನ್ನೆ ಸಂಪರ್ಕಕ್ಕೆ ಬಂದಾಗ ಖಂಡಿತ ಮೇಡಮ್ ನ್ಯಾಯ ಕೊಡುವ ಅಂತ ಹೇಳಿದ್ರಿ. ಈ ಕೇಸಿನ ವಿಚಾರವಾಗಿ ತಾಲೂಕಿನ ವಿಮಲಾ ಅಂತ ಕೇರ್ಪೇಟೆಯಲ್ಲಿ ಇದ್ದಾರೆ ನಮ್ಮ ಸಂಸ್ಥೆಯವರು. ಅವರು ಕೂಡ ಈ ಕೇಸನ್ನು ನನಗೆ ರೆಫರ್ ಮಾಡ್ತಾರೆ. ಒಂದು ವೃದ್ಧಿಗೆ ನ್ಯಾಯ ಕೊಡೋಣ ಮೇಡಮ್, ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳಿದಾಗ ಅವರು ಆಯಿತು ಅಂತ ಹೇಳಿ ಅವ್ರ ಮುಖಾಂತರ ಈ ಕೇಸ್ ಬಂದಿರೋದು. ಅದಾದಮೇಲೆ ತದನಂತರ 3 ತಿಂಗಳಿಂದ ನನಗೆ ದೂರನ್ನು ದಾಖಲಿಸ್ತಾರೆ. ಈ ದಿನ ಇದು ಕೊನೆ ಅಂತ ಸುಖಾಂತ್ಯನ ಕಂಡಿದ್ದೀವಿ, ಕೊಡಿಸ್ತಾ ಇದ್ದೀವಿ. ಅರ್ಥ ಆಯ್ತಾ? ಇನ್ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ, ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆಗೆ, ನಾವೆಲ್ಲ ಇದ್ದೀವಿ ಅಜ್ಜಿ, ಸರಿನಾ? ಓಕೆ ಬನ್ನಿ. ಜನತಾ ಮಂಡ್ಯ ಜಿಲ್ಲೆ. ನನಗೆ ಈ ವೃದ್ಧೆ ಅಮ್ಮ ನನಗೆ 3 ತಿಂಗಳಿಂದ ಬಂದು ನನ್ನ ಕಚೇರಿಗೆ ಬಂದು ದೂರನ್ನು ಹೇಳ್ತಾರೆ. ನಾನು ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ಮಾದಾಪುರ ಅನ್ನೋ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಮಗ, ನನ್ನ ಎತ್ತ ಮಗ ನನ್ನನ್ನು ಹೊರಗೆ ಹಾಕಿದ್ದಾನೆ. ನಂದು ಜನತಾ ಮನೆ ಇದೆ, ಆ ಜನತಾ ಮನೆಯಲ್ಲಿ ವಾಸಕ್ಕಿದ್ರೂ ವಾಸಕ್ಕೆ ಬಿಡುದೇನೆ ನನಗೆ ಕೆಟ್ಟ ಪದದಿಂದ ನಿಲ್ಲಿಸ್ತಾನೆ. ನನ್ನ ಮಗಳು ಹ್ಯಾಂಡಿಕ್ಯಾಪ್ಟ್ ಇದ್ದಾಳೆ, ಅವಳು ಬಂದು ನನ್ನ ಜೀವನ ನಿರ್ವಹಣೆಗೆ ಆಹಾರ ಮಾಡಿಕೊಟ್ರು ಕೂಡ ಅವಳನ್ನು ಕೂಡ ಬೈತಾನೆ. ಒಂದು ಕಾಲ್ ಕೂಡ ಅವಳಿಗೆ ಸ್ವಾಧೀನ ಇಲ್ಲ. ಇನ್ನೊಂದು ಕಾಲು ಮುರಿತೀನಿ ಅಂತ ಕೂಡ ಈಕೆಗೆ ಹೇಳೋದಂತೆ. ಈಕೆ ಬಂದು ತರಕಾರಿ ಮಾರಾಟ ಮಾಡಿ ಎತ್ತ ತಾಯಿಯನ್ನು ಜೀವನ ಮಾಡಿಸ್ತಾ ಇದ್ದಾರೆ. ಎಂಥ ಘನಘೋರ ಖುಷಿಯನ್ನು ಇವತ್ತು ನಾವು ನೋಡಬೇಕು. ಕಡೆಗೆ ನಾನು ಇವರು ಹೇಳಿದ ಮೇಲೆ ನಾನು ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀನಿ ಮತ್ತು ಹೋಮ್ ಮಿನಿಸ್ಟ್ರಿಗೆ ತಪ್ಪು ಥರ ನಾನು ಈ ಸುದ್ದಿ ನಾನು ಮಾಡ್ತೀನಿ. ಇಮಿಡಿಯೇಟು ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಹೇಳ್ತೀನಿ. ಅವ್ರ ಸಂಪರ್ಕಕ್ಕೆ ಬರ್ತಾರೆ ಕೇರ್ಪೇಟೆ ತಹಸೀಲ್ದಾರರು. ಅವರು ಕೂಡ ಆಯಿತು ಮೇಡಮ್, ಆ ವೃದ್ಧಿಗೆ ನ್ಯಾಯ ಕೊಡುವ ಅಂತ ಹೇಳ್ತಾರೆ. ಮಹಿಳಾ ಮಕ್ಕಳ ಅಧಿಕಾರಿ CDPO ಕಿರಣ್ ಅವ್ರಿಗೆ ಹೇಳ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ. ನಮ್ಮ ಕಮಿಟಿಯ ನಮ್ಮ ಜಮೀರ್ ಅವರು ಕೂಡ ಬಂದಿದ್ದಾರೆ. ನಾವೆಲ್ಲ ಸೇರಿ ಪೊಲೀಸ್ ಇಲಾಖೆಯವರೆಲ್ಲ ಜೊತೆ ಸೇರಿ ಈ ದಿನ ಈ ವೃದ್ಧಿಗೆ ನ್ಯಾಯವನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಅವ್ರ ಮಗ ನಾನು ಈ ಥರ ಮಾಡೋದಿಲ್ಲ, ಇದು ಕೊನೆ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಕೂಡ ಹೇಳಿದರು. ಅಜ್ಜಿ ಈಗ ನೀವು ಎಲ್ಲ ಸರ್ಕಾರಿ ಅಧಿಕಾರಿಗಳ ಸಮೇತ ನಿಮ್ಮನ್ನ ಬಿಟ್ಟಿದ್ದೀವಿ. ಪೊಲೀಸ್ ಇಲಾಖೆಯೂ ಕೂಡ ನಿಮ್ಮ ರಕ್ಷಣೆಗೆ ಬಂದಿದೆ. ಈ ದಿನ ನಿಮ್ಮನ್ನ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀವಿ. ನೀವು ಆರಾಮಾಗಿರಿ. ಇನ್ನು ಮುಂದೆ ನೀವು ಕಣ್ಣೀರು ಒರ್ಸೋಕ್ಕೆ ನಾವೆಲ್ಲ ಇದ್ದೀವಿ. ಅಳಬಾರ್ದು, ಅಳಬೇಡಿ. ಇವತ್ತು ಕೊನೆ ಆಗ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಇವತ್ತು ಕೊನೆ ಆಗ್ತಾ ಇದೆ. ಏನೇ ಮಾಡಿದ್ರು ನಮ್ಗೆ ಹೇಳಿ. ನೋಡಿ, ಇಲ್ಲಿಯ ಸಂಬಂಧಪಟ್ಟ PDO ಕೂಡ ಕರೆಸಿದ್ದೀನಿ. PDO ಕೂಡ ಇದ್ದಾರೆ ಇಲ್ಲಿ. ಅವ್ರಿಗೆ ಹೇಳಿ ನಿಮ್ಮ ಸಹಾಯಕ್ಕೆ ಬರ್ತಾರೆ. ಅವರು PDO ಇದ್ದಾರೆ ನೋಡಿ, PDO ಇದ್ದಾರೆ, ಅವ್ರು ಬರ್ತಾರೆ ನಿಮ್ಮ ಸಹಾಯಕ್ಕೆ. ಅದಕ್ಕಾಗಿ ಅವ್ರನ್ನ ಕರೆಸಿರೋದು ನಾನು. ಅರ್ಥ ಆಯ್ತಾ? ತಹಸೀಲ್ದಾರ್ ಇದ್ದಾರೆ, ಮಹಿಳಾ ಮಕ್ಕಳ ಅಧಿಕಾರಿ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ನಮ್ಮ ಇಲ್ಲಿಯ ಸ್ಥಳೀಕರು ನಮ್ಮ ಜಮೀರ್ ಇದ್ದಾರೆ. ಇವರೆಲ್ಲ ಇದ್ದಾರೆ ನಿಮ್ಮ ಸಪೋರ್ಟ್ಗೆ. ಎದುರುಬಿಡಿ, ಸುಮ್ಮನೆ ಬಂದಿಲ್ಲ ನಾವಿವತ್ತು. ಅವ್ರು ನಿಮ್ಮ ಮಗ ಏನಾದರೂ ಮುಂದೆ ಏನಾದರೂ ಮಾಡಿದರೆ ಅದು ಯಾವ ಮಟ್ಟಕ್ಕೆ ತೊಗೊಂಡೋಗ್ತೀನಿ ಅಂತ ಇದು ಲಾಸ್ಟ್ ಇವತ್ತು, ಸರಿನಾ? ಹೋಗಿ ಅಳ್ಬೇಡಿ, ಹೋಗಿ ಅಜ್ಜಿ, ನಾವೆಲ್ಲ ಇದೀವಿ ಬಿಡಿ.